ರಾತ್ರಿ ಸಮಯದಲ್ಲಿ ಒಬ್ಬ ಮಹಿಳೆ ಜಗನ್ನಾಥ ದೇವಾಲಯದ ಒಳಗಡೆ ಹೋದ ನಂತರ ಏನಾಯ್ತು, ನಂತರ ಆ ಮಂದಿರದ ಗರ್ಭಗುಡಿಯಲ್ಲಿ ನಡೆದಿರುವ ಅದ್ಭುತವನ್ನ ನೋಡಿದ್ರೆ ನೀವು ಕೂಡ ಖಂಡಿತ ಅಚ್ಚರಿ ಆಗ್ತೀರಿ. ಪೂರಿ ಜಗನ್ನಾಥ ಮಂದಿರದ ಬಗ್ಗೆ ನೀವೆಲ್ಲರೂ ಆಲ್ರೆಡಿ ಕೇಳಿರ್ತೀರಿ. ನಮ್ಮ ಹಿಂದೂ ಧಾಮಗಳಲ್ಲಿ ಜಗನ್ನಾಥ ಧಾಮ ಕೂಡ ಒಂದು. ಇದು ಒಡಿಶಾ ರಾಜ್ಯದ ತಟವರ್ತಿ ನಗರದ ಪುರಿಯಲ್ಲಿದೆ. ಇಲ್ಲಿ ವಿಷ್ಣುವಿನ ಅವತಾರದ ಶ್ರೀಕೃಷ್ಣನನ್ನ ಪೂಜಿಸಲಾಗುತ್ತೆ. ಪ್ರತಿ ವರ್ಷ ಇಲ್ಲಿಗೆ ಲಕ್ಷಾಂತರ ಜನ ಭಕ್ತರು ದೇಶದ ಮೂಲೆ ಮೂಲೆಯಿಂದ ಬಂದು ಜಗನ್ನಾಥನ ದರ್ಶನವನ್ನ ಪಡಿತಾರೆ. ಒಂದು ವೇಳೆ ನೀವು ಪೂರಿ ಜಗನ್ನಾಥನ ದರ್ಶನವನ್ನ ಪಡೆದ್ರೆ ನಿಮಗೆ ಮುಕ್ತಿ ಪ್ರಾಪ್ತಿಸುತ್ತೆ ಎಂದು ಹೇಳ್ತಾ ಇರ್ತಾರೆ. ಈ ಮಂದಿರಕ್ಕೆ 1000 ವರ್ಷಗಳ ಚರಿತ್ರೆ ಇದೆ. ಈ ದೇವಾಲಯದಲ್ಲಿ ಅಡಗಿರುವ ರಹಸ್ಯಗಳು ಇಂದಿಗೂ ಕೂಡ ವಿಜ್ಞಾನಿಗಳನ್ನ ಆಶ್ಚರ್ಯಕ್ಕೆ ಗುರಿ ಮಾಡ್ತಾ ಇವೆ. ಆದ್ರೆ ಒಂದು ದಿನ ಜಗನ್ನಾಥ ದೇವಾಲಯದಲ್ಲಿ ಎಂತಹ ಘಟನೆ ನಡೆದಿದೆ ಅಂದ್ರೆ ಅದು ದೇಶದಲ್ಲಿರುವ ಎಲ್ಲಾ ದೇವಾಲಯಗಳನ್ನ ಬೆಚ್ಚಿ ಬೀಳಿಸಿದೆ. ಒಡಿಶಾದಲ್ಲಿರುವ ಜಗನ್ನಾಥ ದೇವಾಲಯದ ಬಗ್ಗೆ ಎಂತಹ ಪ್ರಚಾರ ಹೊರಗಡೆ ಬಂದಿದೆ ಅಂದ್ರೆ ಅದರ ಬಗ್ಗೆ ತಿಳಿದುಕೊಂಡ ಪ್ರತಿಯೊಬ್ಬರು ಕೂಡ ಆಶ್ಚರ್ಯರಾಗ್ತಾರೆ. ಇಲ್ಲಿ ಪ್ರತಿದಿನ ಲಕ್ಷಾಂತರ ಪ್ರಸಾದವನ್ನ ತಯಾರಿಸ್ತಾರೆ. ನಂತರ ಆ ಪ್ರಸಾದವನ್ನ ಒಂದು ರೂಮ್ ಒಳಗಡೆ ಇಟ್ಟು ಮುಚ್ಚಿ ಬಿಡ್ತಾರೆ. ನಂತರ ಪೂಜಾರಿ ಆ ಬಾಗಿಲಿಗೆ ಬೀಗ ಹಾಕ್ತಾರೆ. ಆದ್ರೆ ಒಂದು ದಿನ ಆ ರೂಮ್ ನ ಕೀಲಿ ಕಳೆದು ಹೋಗುತ್ತೆ. ಆಗ ಮಂದಿರದ ಪೂಜಾರಿ ಆ ಬೀಗಕ್ಕಾಗಿ ಮಂದಿರದ ಎಲ್ಲಾ ಕಡೆ ಹುಡುಕಾಡ್ತಾರೆ. ಆದ್ರೆ ಎಷ್ಟು ಹುಡುಕಿದ್ರೂ ಕೂಡ ಆ ಪೂಜಾರಿಗೆ ಬೀಗ ಸಿಗಲ್ಲ. ನಂತರ ಈ ವಿಷಯ ಎಲ್ರಿಗೂ ಗೊತ್ತಾಗುತ್ತೆ. ಪುರಿ ನಗರವೆಲ್ಲ ಈ ವಿಷಯ ಹಬ್ಬಿ ಬಿಡುತ್ತೆ. ನಂತರ ಆ ದಿನ ರಾತ್ರಿ ಸೀಮಾ ಪರಿಹಾರ್ ಎಂಬ ಒಬ್ಬ ಮಹಿಳೆ ಜಗನ್ನಾಥನ ದರ್ಶನವನ್ನ ಪಡೆಯಲು ಬರ್ತಾಳೆ. ಬೀಗ ಸಿಗದೇ ಇರೋದ್ರಿಂದ ದೇವಾಲಯವನ್ನ ಆ ದಿನ ತುಂಬಾ ಬೇಗ ಮುಚ್ಚಿ ಬಿಡ್ತಾರೆ. ಆದ್ರೆ ಸೀಮಾ ಮಾತ್ರ ಜಗನ್ನಾಥನ ದರ್ಶನವನ್ನ ಪಡಿಬೇಕು ಅಂತ ಅಂದುಕೊಳ್ತಾಳೆ. ಆದ್ರೆ ಪೂಜಾರಿಗಳು ಆಕೆಯನ್ನ ಮಂದಿರದ ಒಳಗಡೆ ಹೋಗಲು ಬಿಡಲ್ಲ. ಯಾವ ಪೂಜಾರಿ ಕೂಡ ಅನುಮತಿ ನೀಡಲ್ಲ. ಸಾಯಂಕಾಲದ ಸಮಯಕ್ಕೆ ಮಂದಿರದ ದ್ವಾರಗಳನ್ನ ಮುಚ್ಚಿ ಬಿಡ್ತಾರೆ. ಸೀಮಾ ತಾಯಿಯ ಆರೋಗ್ಯ ಚೆನ್ನಾಗಿರಲ್ಲ. ಆ ಕಾರಣದಿಂದಲೇ ನೆಕ್ಸ್ಟ್ ಡೇ ಬೆಳಿಗ್ಗೆ ಹಿಂತಿರುಗಿ ಹೋಗ್ಬೇಕು ಅಂತ ಅಂದುಕೊಂಡಿರ್ತಾಳೆ. ಸೊ ಜಗನ್ನಾಥನ ದರ್ಶನವನ್ನ ಪಡೆಯೋಕೆ ಆಕೆಯ ಹತ್ರ ಕೇವಲ ರಾತ್ರಿ ಸಮಯ ಮಾತ್ರವೇ ಉಳಿದಿದೆ. ಆದ್ರೆ ಅದು ಆಕೆಗೆ ಅಸಾಧ್ಯ ಅನ್ಸುತ್ತೆ. ಆಗ ಆಕೆ ಆ ದೇವಾಲಯದ ಬಾಗಿಲಿನ ಮುಂದೆಯೇ ನಿದ್ದೆ ಮಾಡ್ತಾಳೆ. ಸರಿಯಾಗಿ ಅರ್ಧರಾತ್ರಿ 1 ಗಂಟೆಗೆ ಎಂತಹ ಚಮತ್ಕಾರ ನಡೆಯುತ್ತೆ ಅಂದ್ರೆ ಅದರ ಬಗ್ಗೆ ತಿಳಿದುಕೊಂಡ್ರೆ ನೀವು ಕೂಡ ಆಶ್ಚರ್ಯರಾಗ್ತೀರಿ. ಆಕೆ ನಿದ್ದೆ ಮಾಡ್ತಾ ಇರುವಾಗ ದೇವಾಲಯದ ದ್ವಾರಗಳು ಸಡನ್ ಆಗಿ ತೆರೆದುಕೊಳ್ಳುತ್ತವೆ. ಸ್ವತಃ ಜಗನ್ನಾಥನೇ ಆಕೆಯನ್ನ ಒಳಗಡೆ ಬಾ ಎಂದು ಕರೆದಂತೆ ಆಕೆಗೆ ಅನಿಸುತ್ತೆ. ಆಕೆಯ ಕಣ್ಣುಗಳನ್ನು ತೆರೆದು ನೋಡಿದ್ರೆ ಆ ದೇವಾಲಯದ ಬಾಗಿಲುಗಳು ತೆರೆದುಕೊಂಡಿವೆ. ನಂತರ ಆಕೆ ಒಳಗಡೆ ಹೋಗ್ತಾಳೆ. ನಂತರ ಜಗನ್ನಾಥ, ಬಾಲಭದ್ರ ಮತ್ತು ಸುಭದ್ರಾ ದೇವಿಯ ದರ್ಶನವನ್ನ ಪಡಿತಾಳೆ. ಸೊ ಇದೆಲ್ಲವೂ ನೋಡ್ತಾ ಇದ್ರೆ ಆಕೆಗೆ ಕನಸು ಎಂಬ ಭಾವನೆ ಉಂಟಾಗುತ್ತೆ. ಆಗ ಆಕೆಯ ಕಾಲುಗಳ ಹತ್ರ ಒಂದು ಪತ್ರ ಸಿಗುತ್ತೆ. ಆ ಪತ್ರದಲ್ಲಿ ಪ್ರಸಾದ ಕೊಠಡಿಯ ಬೀಗ ಎಲ್ಲಿದೆ ಎಂಬುದು ಬರೆದಿರುತ್ತೆ. ಆದ್ರೆ ಸೀಮಾಗೆ ಆ ಬೀಗ ಯಾವ ಕೊಠಡಿಯದ್ದು ಎಂದು ಅರ್ಥವಾಗಲ್ಲ. ನಂತರ ಸೀಮಾ ಆ ಮಂದಿರದಲ್ಲಿ ಆ ಕೊಠಡಿಗಾಗಿ ಹುಡುಕಲು ಶುರು ಮಾಡ್ತಾಳೆ. ಆದ್ರೆ ಮಂದಿರದ ಒಳಗಡೆ ಬಹಳಷ್ಟು ಕೊಠಡಿಗಳಿವೆ. ಆಗ ಆಕೆಗೆ ಒಂದು ಪ್ರಾಚೀನವಾದ ಒಂದು ಕೊಠಡಿ ಕಾಣಿಸಿಕೊಳ್ಳುತ್ತೆ. ನಂತರ ಆಕೆಯ ಹತ್ತಿರವಿರುವ ಬೀಗದಿಂದ ಆ ಕೊಠಡಿಯ ಬಾಗಿಲನ್ನ ತೆಗಿತಾಳೆ. ಆ ದ್ವಾರವನ್ನ ತೆಗೆದ ನಂತರ ಒಳಗಡೆ ಕಂಡಿರುವ ದೃಶ್ಯವನ್ನ ನೋಡಿ ಸೀಮಾ ಕೂಡ ಆಶ್ಚರ್ಯ ಆಗಿ ಬಿಡ್ತಾಳೆ. ಆ ಕೊಠಡಿಯ ತುಂಬಾ ಎಷ್ಟೋ ವಜ್ರ ವೈಡೂರ್ಯಗಳಿಂದ ತುಂಬಿರುತ್ತೆ. ಇದೆಲ್ಲವೂ ಕೂಡ ಜಗನ್ನಾಥನ ಚಮತ್ಕಾರ. 2 ದಿನಗಳ ಹಿಂದೆ ಮಾಯವಾಗಿರುವ ಬೀಗ ಸೀಮಾಗೆ ಒಂದು ಲೆಟರ್ ಮೂಲಕ ಸಿಗುತ್ತೆ. ಸೀಮಾ ತನ್ನ ತಾಯಿಯ ಆರೋಗ್ಯವನ್ನ ಗುಣಪಡಿಸುವ ಸಲುವಾಗಿ ಆ ನಿಧಿಯನ್ನ ಕಳ್ಳತನ ಮಾಡಬಹುದಾಗಿತ್ತು. ಆದ್ರೆ ಸೀಮಾ ಜಗನ್ನಾಥನ ನಿಜವಾದ ಭಕ್ತಳಾಗಿರ್ತಾಳೆ. ಆಕೆ ಆ ರೀತಿ ಮಾಡಲ್ಲ. ನಂತರ ಆಕೆ ಆ ಕೊಠಡಿಯ ಬಾಗಿಲಿಗೆ ಮತ್ತೆ ಬೀಗ ಹಾಕಿ ಬಿಡ್ತಾಳೆ. ತಿರುಗಿ ಆ ಬೀಗವನ್ನ ಮತ್ತೆ ಆ ಲೆಟರ್ ನಲ್ಲೇ ಇಡ್ತಾಳೆ. ಆ ಪತ್ರವನ್ನ ಮಂದಿರದ ಒಂದು ಖಾಲಿ ಇರುವ ಕೊಠಡಿಯಲ್ಲಿ ಇಡ್ತಾಳೆ. ಜಗನ್ನಾಥ ಆಕೆಯನ್ನ ಪರೀಕ್ಷಿಸಿದ್ದಾನೆ ಎಂಬ ಭಾವನೆ ಆಕೆಯಲ್ಲಿ ಮೂಡುತ್ತೆ. ನಂತರ ಆಕೆ ಜಗನ್ನಾಥನಿಗೆ ನಮಸ್ಕಾರ ಮಾಡಿ ಮಂದಿರದ ಹೊರಗಡೆ ಬಂದು ಬಿಡ್ತಾಳೆ. ನಂತರ ಆ ದೇವಾಲಯದ ಬಾಗಿಲುಗಳು ತಮ್ಮಷ್ಟಕ್ಕೆ ತಾವೇ ಮುಚ್ಚಿಕೊಂಡು ಬಿಡುತ್ತವೆ. ಬೆಳಗ್ಗೆ ತನ್ನ ತಾಯಿಯ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳುವ ಸಲುವಾಗಿ ತನ್ನ ಊರಿಗೆ ಹೊರಡ್ತಾಳೆ. ಅದೇ ರೀತಿ ಬೆಳಗ್ಗೆ ಪೂಜಾರಿಗಳು ಆ ದೇವಾಲಯದ ಬಾಗಿಲುಗಳನ್ನ ತೆಗಿತಾರೆ. ಮತ್ತೆ ಬೀಗಕ್ಕಾಗಿ ಹುಡುಕಲು ಶುರು ಮಾಡ್ತಾರೆ. ಈ ಬೀಗ ಕಳೆದು ಹೋಗಿರೋದ್ರಿಂದ ಇದರ ಬಗ್ಗೆ ಬಹಳಷ್ಟು ವಿವಾದಗಳು ಕೂಡ ಶುರುವಾಗುತ್ತವೆ. ಆಗಿನ ಸಮಯದ ಒರಿಸ್ಸಾ ಮುಖ್ಯಮಂತ್ರಿಯಾಗಿರುವ ನವೀನ್ ಪಟ್ನಾಯಕ್ ರವರು ಕೂಡ ಇದರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಎಂದು ಕೂಡ ಆದೇಶ ಕೊಡ್ತಾರೆ. ಆ ಸಮಯದಲ್ಲಿ ಮಂದಿರದ ಪ್ರತಿಶಾಸಕ ಪ್ರದೀಪ್ ಜೈನ್ ರವರನ್ನ ಟ್ರಾನ್ಸ್ಫರ್ ಕೂಡ ಮಾಡಿಸ್ತಾರೆ. ನಂತರ ಬೀಗಕ್ಕಾಗಿ ಹುಡುಕಿದಾಗ ಅವರಿಗೆ ಮಂದಿರದ ಒಂದು ಕೊಠಡಿಯಲ್ಲಿ ಆ ಬೀಗ ಸಿಗುತ್ತೆ. ಬಹಳಷ್ಟು ಜನ ಇದು ಜಗನ್ನಾಥನ ಚಮತ್ಕಾರ ಎಂದು ಹೇಳ್ತಾ ಇದ್ದಾರೆ. ಸೀಮಾ ಯಾವಾಗ ತನ್ನ ಡೆಹ್ರಾಡೂನ್ಗೆ ಹೊರಡ್ತಾಳೋ ಆಗಲೇ ಒಬ್ಬ ಅಜ್ಞಾತವಾಸಿ ಆ ಆಸ್ಪತ್ರೆಯ ಬಿಲ್ ಅನ್ನ ಕಟ್ಟಿರುವ ಹಾಗೆ ಸೀಮಾಗೆ ಗೊತ್ತಾಗುತ್ತೆ. ನಂತರ ತನ್ನ ತಾಯಿಯ ಆರೋಗ್ಯವೂ ಕೂಡ ಗುಣವಾಗುತ್ತೆ. ಇದರಿಂದ ಆಕೆಗೆ ತುಂಬಾ ಸಂತೋಷವಾಗುತ್ತೆ. ಜಗನ್ನಾಥನಿಂದಲೇ ಇದೆಲ್ಲವೂ ಸಾಧ್ಯವಾಗಿದೆ ಎಂದು ಆಕೆ ನಂಬ್ತಾಳೆ. ಯಾಕೆಂದ್ರೆ ಆ ದಿನ ವಜ್ರಗಳನ್ನ ಕಳ್ಳತನ ಮಾಡಿ ಬಂದಿರುವ ದುಡ್ಡಿನಿಂದ ತನ್ನ ತಾಯಿಯ ಆರೋಗ್ಯವನ್ನ ಗುಣಪಡಿಸಬಹುದಾಗಿತ್ತು. ಆದ್ರೆ ಆಕೆಗೆ ದೇವರ ಮೇಲೆ ಅಪಾರವಾದ ನಂಬಿಕೆ ಇರುವುದರಿಂದ ಆ ನಿಧಿಯನ್ನ ಮುಟ್ಟಲ್ಲ. ಸೊ ಒಂದು ವೇಳೆ ಜಗನ್ನಾಥನ ಮೇಲೆ ನಂಬಿಕೆ ಇದ್ರೆ ನಿಮ್ಮ ಕೋರಿಕೆಗಳು ಎಲ್ಲವೂ ಕೂಡ ನೆರವೇರುತ್ತವೆ ಎಂದು ಹೇಳೋಕೆ ಈ ಒಂದು ಘಟನೆಯೇ ಸಾಕು. ಈ ದೇವಾಲಯವನ್ನ ಸತ್ಯಯುಗದಲ್ಲಿ ರಾಜನಾಗಿರುವ ಇಂದ್ರದವನ್ ನಿರ್ಮಿಸಿದಾನೆ. ನಂತರ ಕಾಲ ಕಳೀತಾ ಇದ್ದಂತೆ ಈ ದೇವಾಲಯ ಬಹಳಷ್ಟು ಅಭಿವೃದ್ಧಿಯಾಗುತ್ತೆ. ಈ ದೇವಾಲಯದ ಬಗ್ಗೆ ಮಹಾಭಾರತದ ಮೊದಲ ಅಧ್ಯಾಯದಲ್ಲೂ ಕೂಡ ಹೇಳಲಾಗಿದೆ. ಪ್ರಸ್ತುತ ಈಗಿರುವ
ಈ ದೇವಾಲಯವನ್ನ 7ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯದ ವಾಸ್ತು ಎಷ್ಟು ಅದ್ಭುತವಾಗಿರುತ್ತೆ ಅಂದ್ರೆ ಇಲ್ಲಿ ಪ್ರತಿದಿನ ಯಾವುದೋ ಒಂದು ಅದ್ಭುತ ನಡೀತಾನೆ ಇರುತ್ತೆ. ಈ ದೇವಾಲಯಕ್ಕೆ ಇರುವ ಶ್ರೇಷ್ಠತೆ ಏನು ಅಂದ್ರೆ ಈ ದೇವಾಲಯದ ಮೇಲೆ ಯಾವಾಗ್ಲೂ ಹಾರ್ತಾ ಇರುವ ಧ್ವಜ. ಎಲ್ಲಾ ದೇವಾಲಯಗಳ ಮೇಲೆ ಇರುವ ಧ್ವಜ ಗಾಳಿ ಯಾವ ಕಡೆ ಬೀಸುತ್ತೋ ಆ ಕಡೆ ಬೀಸುತ್ತವೆ. ಆದ್ರೆ ಜಗನ್ನಾಥ ದೇವಾಲಯದ ಮೇಲೆ ಇರುವ ಧ್ವಜ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತೆ. ಇಂತಹ ಒಂದು ಅದ್ಭುತ ಕೇವಲ ಈ ದೇವಾಲಯದಲ್ಲಿ ಮಾತ್ರವೇ ನಡೆಯುತ್ತೆ. ಉಳಿದ ಯಾವ ದೇವಾಲಯದಲ್ಲೂ ಕೂಡ ಈ ರೀತಿ ನಡೆಯಲ್ಲ. ಈ ದೇವಾಲಯದ ಬಗ್ಗೆ ಇನ್ನೊಂದು ಆಶ್ಚರ್ಯಕರ ವಿಷಯ ಏನು ಅಂದ್ರೆ ಇಲ್ಲಿಯವರೆಗೆ ಈ ದೇವಾಲಯದ ಗೋಪುರದ ಮೇಲೆ ಯಾವ ಪಕ್ಷಿಯೂ ಕೂಡ ಹಾರಿಲ್ಲ. ಅಷ್ಟೇ ಅಲ್ಲ, ಈ ದೇವಾಲಯದ ಮೇಲಿಂದ ಯಾವ ವಿಮಾನವೂ ಕೂಡ ಹಾರಲ್ಲ. ಭಾರತದ ಗವರ್ಮೆಂಟ್ ಇದನ್ನ ನೋ ಫ್ಲೈ ಝೋನ್ ಎಂದು ಪ್ರಕಟಿಸಿದೆ. ಅಂದ್ರೆ ಈ ಪ್ರದೇಶದಲ್ಲಿ ವಿಮಾನಗಳಾಗ್ಲಿ ಅಥವಾ ಹೆಲಿಕಾಪ್ಟರ್ ಗಳಾಗ್ಲಿ ಪ್ರಯಾಣಿಸಬಾರದು. ಈ ಮಂದಿರದ ಪರಿಸರದಲ್ಲೂ ಕೂಡ ಪಕ್ಷಿಗಳು ಕಾಣಿಸಲ್ಲ. ಭಾರತದಲ್ಲಿರುವ ಬಹಳಷ್ಟು ಮಂದಿರಗಳ ಗೋಪುರಗಳ ಮೇಲೆ ಖಂಡಿತ ಪಕ್ಷಿಗಳು ಕುಳಿತುಕೊಳ್ಳುತ್ತವೆ ಅಥವಾ ಅದರ ಸುತ್ತಮುತ್ತಲಾದ್ರೂ ಪಕ್ಷಿಗಳು ಹಾರಾಡ್ತಾ ಇರುತ್ತವೆ. ಆದ್ರೆ ಇಲ್ಲಿ ಆ ರೀತಿ ನಡೆಯಲ್ಲ. ಈ ದೇವಾಲಯದಲ್ಲಿ ಅಡುಗೆ ಕೊಠಡಿಗಳು ಕೂಡ ಬಹಳಷ್ಟಿವೆ. ಎಷ್ಟು ಅಂದ್ರೆ ಈ ಪ್ರಪಂಚದಲ್ಲಿರುವ ಯಾವ ದೇವಾಲಯದಲ್ಲೂ ಕೂಡ ಇಷ್ಟೊಂದು ಅಡುಗೆಯ ಕೊಠಡಿಗಳಿಲ್ಲ. ಸರಿಸುಮಾರು 500 ಅಡುಗೆ ಕೊಠಡಿಗಳಿವೆ. 300 ಜನ ಅಡುಗೆ ಮಾಡುವವರು ಪ್ರಸಾದವನ್ನ ತಯಾರಿಸ್ತಾರೆ. ಪ್ರತಿದಿನ ಇಲ್ಲಿಗೆ ಸರಿಸುಮಾರು 20 ಲಕ್ಷ ಜನ ಬಂದು ಪ್ರಸಾದವನ್ನ ಸ್ವೀಕರಿಸ್ತಾರೆ. ಇಲ್ಲಿ ಎಷ್ಟು ಪ್ರಸಾದವನ್ನ ತಯಾರಿಸಿದ್ರೂ ಕೂಡ ಸಾಯಂಕಾಲ ದೇವಾಲಯವನ್ನ ಮುಚ್ಚುವ ಸಮಯಕ್ಕೆ ಅದು ಪೂರ್ತಿಯಾಗಿ ಖಾಲಿಯಾಗಿ ಬಿಡುತ್ತೆ. ಇಲ್ಲಿಯವರೆಗೆ ಯಾವ ದಿನವೂ ಕೂಡ ಭಕ್ತರಿಗೆ ಪ್ರಸಾದ ಕಡಿಮೆಯಾಗುವುದಾಗ್ಲಿ ಅಥವಾ ಹೆಚ್ಚಾಗುವುದಾಗ್ಲಿ ಆಗಿಲ್ಲ. ಅಂದ್ರೆ ಇಲ್ಲಿ ಯಾವತ್ತೂ ಕೂಡ ಪ್ರಸಾದ ವೇಸ್ಟ್ ಆಗಿಲ್ಲ. ಹನುಮಂತ ಈ ಜಗನ್ನಾಥ ದೇವಾಲಯವನ್ನ ಸಮುದ್ರನಿಂದ ರಕ್ಷಿಸುತ್ತಿದ್ದಾನೆ ಎಂದು ಕೂಡ ಹೇಳಲಾಗುತ್ತೆ. ಇಲ್ಲಿಯವರೆಗೆ ಸಮುದ್ರ ಜಗನ್ನಾಥ ದೇವಾಲಯವನ್ನ 3 ಬಾರಿ ನಾಶ ಮಾಡಿದೆ. ಆಗ ಜಗನ್ನಾಥ ಹನುಮಂತನ ಜೊತೆ ತನ್ನ ದೇವಾಲಯವನ್ನ ಸಮುದ್ರನಿಂದ ರಕ್ಷಿಸು ಎಂದು ಹೇಳ್ತಾನೆ. ಸೊ ಯಾವಾಗ ಹನುಮಂತ ಜಗನ್ನಾಥ, ಬಾಲಭದ್ರ ಮತ್ತು ಸುಭದ್ರರ ದರ್ಶನ ಪಡೆಯಲು ಬರ್ತಾನೋ ಆಗ ಸಮುದ್ರ ಕೂಡ ಅಲ್ಲಿಗೆ ಬರ್ತಾನೆ. ನಂತರ ಜಗನ್ನಾಥ ದೇವಾಲಯವನ್ನ ನಾಶ ಮಾಡಿಬಿಡ್ತಾನೆ. ಸೊ ಇದನ್ನ ನೋಡಿದ ನಂತರ ಜಗನ್ನಾಥ ಚಿಂತಿಸುತ್ತಾ ಹನುಮಂತನನ್ನ ಬಂಗಾರದ ಬೇಡಿಗಳಿಂದ ಬಂಧಿಸ್ತಾನೆ. ಈ ಕಾರಣದಿಂದಲೇ ಪುರಿಯಲ್ಲಿ ಹನುಮಂತನ ದೇವಾಲಯವೂ ಕೂಡ ಇರುತ್ತೆ. ಇದು ತುಂಬಾ ಪ್ರಾಚೀನವಾದ ದೇವಾಲಯ. ಇಲ್ಲಿ ಪ್ರಜೆಗಳು ಬೇಡಿಗಳಿಂದಿರುವ ಹನುಮಂತನನ್ನ ಪೂಜಿಸ್ತಾರೆ. ಈ ರೀತಿ ಮಾಡಿದ್ರೆ ತಮ್ಮ ಜೀವನದಲ್ಲಿರುವ ಕಷ್ಟಗಳು ಹೋಗುತ್ತವೆ ಎಂದು ಬಹಳಷ್ಟು ಜನ ಹೇಳ್ತಾ ಇರ್ತಾರೆ. ಜಗನ್ನಾಥ ದೇವಾಲಯದಲ್ಲಿ ಒಂದು ಸಿಂಹದ್ವಾರವಿರುತ್ತೆ. ಈ ದ್ವಾರವನ್ನ ತೆಗೆದ ನಂತರ ನಮಗೆ ಸಮುದ್ರದ ಅಲೆಗಳ ಶಬ್ದಗಳು ತುಂಬಾ ಗಟ್ಟಿಯಾಗಿ ಕೇಳಿಸುತ್ತವೆ. ಆದ್ರೆ ನಾವು ದೇವಾಲಯದ ಒಳಗಡೆ ಹೋದ ತಕ್ಷಣ ಸಡನ್ ಆಗಿ ಆ ಶಬ್ದ ಸೈಲೆಂಟ್ ಆಗಿ ಬಿಡುತ್ತೆ. ಮತ್ತೆ ನೀವು ಆ ಸಿಂಹದ್ವಾರದ ಮೂಲಕ ಯಾವಾಗ ಹೊರಗಡೆ ಬರ್ತೀರೋ ಆಗ ನಿಮಗೆ ಮತ್ತೆ ಆ ಅಲೆಗಳ ಶಬ್ದ ಕೇಳಿಸುತ್ತೆ. ಇದೇ ರೀತಿ ಮಂದಿರದ ಹೊರಗಡೆ ಒಂದು ಸ್ವರ್ಗ ದ್ವಾರವಿರುತ್ತೆ. ಇಲ್ಲಿ ಮೋಕ್ಷ ಪ್ರಾಪ್ತಿ ಸಲುವಾಗಿ ಮೃತದೇಹಗಳನ್ನ ಸುಡ್ತಾರೆ. ನೀವಿಲ್ಲಿಗೆ ಹೋದ ತಕ್ಷಣ ಬೂದಿಯ ವಾಸನೆ ಬರ್ತಾ ಇರುತ್ತೆ. ಆದ್ರೆ ನೀವು ಸ್ವರ್ಗ ದ್ವಾರದ ಮೂಲಕ ಮಂದಿರದ ಒಳಗಡೆ ಹೋದ ತಕ್ಷಣ ಆಗ ಆ ವಾಸನೆ ಸಡನ್ ಆಗಿ ಮಾಯವಾಗಿ ಬಿಡುತ್ತೆ. ಆದ್ರೆ ಇಲ್ಲಿ ಆಶ್ಚರ್ಯಪಡಿಸುವ ವಿಷಯ ಏನು ಅಂದ್ರೆ ಆಷಾಢ ಮಾಸದಲ್ಲಿ ಜಗನ್ನಾಥ ತನ್ನ ರಥದಲ್ಲಿ ತನ್ನ ಅತ್ತೆಯ ಮನೆಗೆ ಹೋಗ್ತಾನೆ. ಈ ಪ್ರಯಾಣ 5 ಕಿಲೋಮೀಟರ್ ದೂರದಲ್ಲಿರುವ ಪುರುಷೋತ್ತಮ ಕ್ಷೇತ್ರದಲ್ಲಿ ನಡೆಯುತ್ತೆ. ಗುಂಡಿಚ ಎಂಬ ರಾಣಿ ಜಗನ್ನಾಥನ ಪರಮ ಭಕ್ತನಾಗಿರುವ ಇಂದ್ರದ್ಯುಮ್ನನ ಹೆಂಡತಿ. ಈ ಕಾರಣದಿಂದಲೇ ಗುಂಡಿಚ ರಾಣಿಯನ್ನ ಜಗನ್ನಾಥನ ಅತ್ತೆ ಎಂದು ಭಾವಿಸಲಾಗುತ್ತೆ. ತನ್ನ ಅತ್ತೆಯ ಮನೆಯಲ್ಲಿ ಜಗನ್ನಾಥ 8 ದಿನಗಳವರೆಗೆ ಇರ್ತಾನೆ. ಶುಕ್ಲ ದಶಮಿಯ ದಿನದಂದು ಮತ್ತೆ ಹಿಂತಿರುಗಿ ಬರ್ತಾನೆ. ಜಗನ್ನಾಥ ರಥವನ್ನ ನಂದಿ ಘೋಷ್ ಎಂದು ಕರೀತಾರೆ. ಸುಭದ್ರ ದೇವಿಯ ರಥವನ್ನ ದರ್ಪದಲನ ಎಂದು ಕರೀತಾರೆ. ಬಾಲಭದ್ರನ ರಥವನ್ನ ತಲಾಧ್ವಜ ಎಂದು ಕರೀತಾರೆ. ಈ ದೇವಾಲಯದ ಬಗ್ಗೆ ಇನ್ನೊಂದು ಆಶ್ಚರ್ಯಪಡಿಸುವ ವಿಷಯ ಏನು ಅಂದ್ರೆ ಪ್ರತಿದಿನ ಸಾಯಂಕಾಲ ಮಂದಿರದ ಮೇಲೆ ಏರಿ ಅಲ್ಲಿರುವ ಧ್ವಜವನ್ನ ಬದಲಾಯಿಸ್ತಾರೆ. ಇದನ್ನ ನೋಡೋಕೆ ಬಹಳಷ್ಟು ಜನ ಭಕ್ತರು ಗುಂಪು ಗುಂಪಾಗಿ ಬರ್ತಾರೆ. ಯಾಕೆಂದ್ರೆ ಜಗನ್ನಾಥನ ಧ್ವಜ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತೆ. ಅಕಸ್ಮಾತ್ ಒಂದು ದಿನ ಈ ಧ್ವಜವನ್ನ ಬದಲಾಯಿಸದೇ ಇದ್ರೆ ನಂತರ 12 ವರ್ಷಗಳವರೆಗೆ ಈ ದೇವಾಲಯವನ್ನ ಮುಚ್ಚಿ ಬಿಡ್ತಾರೆ ಎಂದು ಕೂಡ ಹೇಳ್ತಾ ಇರ್ತಾರೆ. ಅಂದ್ರೆ 1200 ವರ್ಷಗಳಿಂದ ಪ್ರತಿದಿನ ಈ ದೇವಾಲಯದ ಧ್ವಜವನ್ನ ಬದಲಾಯಿಸ್ತಾನೆ ಇದ್ದಾರೆ. ಜಗನ್ನಾಥ ದೇವಾಲಯದಲ್ಲಿ ನಮಗೆ ತಿಳಿಯದ ಇಂತಹ ಇನ್ನೂ ಬಹಳಷ್ಟು ಅದ್ಭುತಗಳು, ರಹಸ್ಯಗಳು ಅಡಗಿವೆ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಜಗನ್ನಾಥ ದೇವಾಲಯದ ಬಗ್ಗೆ ಬಹಳಷ್ಟು ಅದ್ಭುತಗಳನ್ನ ತಿಳಿದುಕೊಂಡಿದೀವಿ. ಅವುಗಳ ಬಗ್ಗೆ ತಿಳಿದುಕೊಂಡ ನಂತರ ನಿಮಗೆ ಏನ್ ಅನಿಸ್ತಾ ಇದೆ ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟ. ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.